ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಫೆಬ್ರವರಿ 2026ರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳಲ್ಲಿ ಪ್ರಮುಖವಾದ ಒಂದು ಹಬ್ಬ ಅಂತ ನಾವು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬನ ನಾವು 15ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಹಾಗೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಏನು ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನಾವು ಆಗಲೇ ಗೊತ್ತಿರೋಂಗೆ ಜನವರಿ ತಿಂಗಳಲ್ಲಿ 4 ಗ್ರಹಗಳು ತನ್ನ ಪತನ ಬದಲಾವಣೆ ಮಾಡಿತ್ತು. ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿತ್ತು. ಅದೇ ರೀತಿಯಾಗಿ ಮತ್ತೆ ಇದೇ 4 ಗ್ರಹಗಳು ಏನು ಮಕರ ರಾಶಿನಲ್ಲಿದೆ ಅದೆಲ್ಲನೂ ಕುಂಭರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಅದು ಯಾವ್ದು ಯಾವ ಸಮಯದಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದೆ. ತದನಂತರ ಅದೇ ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹವು ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗೆ ಅದೇ ಫೆಬ್ರವರಿ 13ನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ, ತಿರ್ಗಾ ಬುಧ ಗ್ರಹವು ಇದೇ 25ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆನ ಮಾಡ್ತಾ ಇದೆ. ಅದೇ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಏನು ಶನಿ ಗ್ರಹವು ಅದೇ ಮೀನರಾಶಿನಲ್ಲಿ ಸ್ಥಿತನಾಗಿದ್ದು, ಗುರು ಗ್ರಹವು ಅದೇ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭರಾಶಿನಲ್ಲಿ, ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು 2026 ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಒಂದು ಚೇತರಿಕೆನ ನೋಡ್ಕೋಬಹುದು. ಅಂದರೆ ಸ್ವಲ್ಪ ಏನಾದ್ರು ಅವ್ರಿಗೆ ಮೊದಲೇ ಆರೋಗ್ಯದಲ್ಲಿ ಏರುಪೇರುಗಳಾಗಿತ್ತು ಅಂತಂದರೆ ಇನ್ನು ಮುಂದಕ್ಕೆ ಅದು ಒಂದು ಚೆನ್ನಾಗಿ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ನೀವೇನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಮಾಡ್ತಿದ್ರೆ ಅಥವಾ ಭೂಮಿ ತಗೋಬೇಕು ಅಂತ ಏನಾದ್ರು ಆಲೋಚನೆಗಳಿತ್ತು ಅಂದರೆ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಮನೆ ತಗೋಬೇಕು ಅಂತ ಅನ್ನೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಸೊ ಆ ಕೆಲಸಗಳಿಗೆ ನೀವು ಕೈ ಇಟ್ಟರೂ ಕೂಡ ಆ ಕೆಲಸಗಳು ಬೇಗ ಫಿನಿಶ್ ಆಗುವಂಥದ್ದು ಮತ್ತು ಅದರಿಂದ ಲಾಭ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಎಂಥದೇ ಚಾಲೆಂಜಸ್ ಬಂದರೂ ಕೂಡ ಅದು ಎಲ್ಲನೂ ಕೂಡ ಎದುರಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ನಿಮಗೆ ಕೆಲಸದಲ್ಲಿ ಕೆಲವೊಂದು ಪ್ರೆಷರ್ ಜಾಸ್ತಿ ಇರುತ್ತೆ. ಬಟ್ ಆ ಕೆಲಸನ ನೀವು ಸ್ವಲ್ಪ ಬೇಗ ಫಿನಿಶ್ ಮಾಡಿಕೊಡುವಂಥದ್ದು, ಅದರಿಂದ ಯಾರು ನಿಮ್ಮನ್ನು ತೆಗಳ್ತಾ ಇದ್ರು, ಯಾರು ನಿಮಗೆ ಒತ್ತಡನ ಕೊಡ್ತಾ ಇದ್ರು ಅವ್ರ ಕಡೆಯಿಂದನೇ ನೀವು ಇನ್ನೂ ಸಬಾಷ್ಗಿರಿನ ತಗೊಳ್ಳುವಂಥ ಒಂದು ಟೈಮ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಕೋರ್ಟ್ ಕೇಸ್ಗಳಲ್ಲಿ ಏನಾದ್ರು ನಿಮ್ಮದು ಕೇಸ್ ಇತ್ತು ಅಂತಂದರೆ ಅದು ನಿಮ್ಮ ಕಡೆಗೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ನಿಮಗೆ ಕೆಲಸದ ಒತ್ತಡದಿಂದ ಸ್ವಲ್ಪ ಈಚೆ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಹಾಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಯಾವ ರೀತಿಯಾದ ಅಂತಂದರೆ ಬಾಯಿಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರುವಂಥದ್ದು, ಬೋನ್ಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನೀವೇನಾದರೂ ಇನ್ನೊಂದು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸಿಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ಒಂದು ಒಳ್ಳೆ ದಾರಿ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಸಾಕಷ್ಟು ಗ್ರಹಗಳು ನಿಮ್ಮ 11ನೇ ಮನೆಯಲ್ಲಿ, ಅದು 4 ಗ್ರಹಗಳು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅದರಿಂದ ನಿಮಗೆ ಏನಂತಂದರೆ ಒಳ್ಳೆಯ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಒಂದು ಒಳ್ಳೆ ಭಾಗ್ಯಸ್ಥಾನದಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಏನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗುವಂಥದ್ದು ಅಥವಾ ನೀವು ಮಾಡಿರೋ ಎಲ್ಲ ಕೆಲಸಗಳಿಗೂ ಕೂಡ ಉತ್ತಮವಾದ ಒಂದು ಫಲ ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಈಗ ಕೆಲವ್ರಿಗೆ ಏನಾಗಿರುತ್ತೆ, ಒಂದು ಕೆಲಸ ಮಾಡಿರ್ತಾರೆ, ಅದೇನೋ ಹಣ ಬರೋ ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋದು, ಎಕ್ಸ್ಪೆಕ್ಟೇಷನ್ ಮಾಡೋದು ಬರದೇ ಇರೋದು, ಈ ರೀತಿ ಏನಾಗುತ್ತೆ ಅದೆಲ್ಲ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ತೀರಾ. ನೀವು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ, ಯಾಕಂದರೆ ನೋಡಿ ಸಾಕಷ್ಟು ಗ್ರಹಗಳು 10ನೇ ಮನೇಲಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರಾ, ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬಂದಿರುತ್ತೆ. ಆ ಎಲ್ಲಾದ್ರೂ ಫಲ ಇವಾಗ ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಒಳ್ಳೊಳ್ಳೆ ನಿಮಗೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದೆಲ್ಲನೂ ಕೂಡ ಸಾಲ್ವ್ ಆಗುವಂಥ ಟೈಮು, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಬರುವಂಥ ಒಂದು ಸಮಯ ಇದಾಗಿರುತ್ತೆ. ಆದರೆ 15 ದಿನಗಳ ನಂತರ ಅದು ನಿಮ್ಮ 12ನೇ ಮನೆಗೆ ಸಂಚಾರನ ಬೆಳೆಸಿದಾಗ ಸ್ವಲ್ಪ ನಿಮಗೆ ಏನು ಅದೇ ರೀತಿಯಲ್ಲಿ ಖರ್ಚು ಜಾಸ್ತಿ ಆಗುವಂಥದ್ದು. ಏನೆಲ್ಲ ನಿಮಗೆ ಇವಾಗ ಹಣದ ಒಂದು ಸಂಪಾದನೆ ಚೆನ್ನಾಗಿತ್ತು, ನೀವೇನು ಮಾಡ್ತೀರಾ, ಹಣದ ಅರಿವು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹಿಂಗೆ ಬರ್ತಾ ಇರುತ್ತೆ ಅಂತ ಏನೋ ಖರ್ಚಿಗೆ ಕೆಲವೊಂದು
ಕೆಲವೊಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನೋ ಒಂದು ವಸ್ತುನ ತೊಗೊಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಅದೇ ಒಂದು ಬರ್ಡನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಅಧಿಕವಾದ ಖರ್ಚುಗಳನ್ನ ಮಾಡುವಂಥ ಒಂದು ಟೈಮ್ ಕೂಡ ಆಗುತ್ತೆ. ಆದರೆ ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುತ್ತೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಅಷ್ಟೇ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ನೀವೇನೋ ಒಂದು ಬಜೆಟ್ ಹಾಕೊಂಡಿರ್ತೀರ, ಅದು ಇನ್ನೇನೋ ಒಂದು ರೀತಿಯಲ್ಲಿ ನಿಮ್ಮ ಬಜೆಟ್ಗೆ ಮೀರಿ ಖರ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಲಗ್ನದಲ್ಲೇ ಶನಿಯ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಕೆಲಸಗಳು ಸ್ವಲ್ಪ ನಿಧಾನ ಆಗುವಂಥದ್ದಾಗಿರ್ಬೋದು, ಅಥವಾ ಅಧಿಕವಾದ ಖರ್ಚು. ನಾನು ಆಗಲೇ ಹೇಳಿದೆ ನಿಮಗೆ, ಸಾಕಷ್ಟು ಗ್ರಹಗಳು ನಿಮಗೆ ಒಂದು 15 ದಿವಸಗಳ ನಂತರ, ಅಂದರೆ ಫೆಬ್ರವರಿ 15ನೇ ತಾರೀಕಿನ ನಂತರ 12ನೇ ಮನೆಗೆ ಸಂಚಾರ ಆಗೋದ್ರಿಂದ ಅಧಿಕವಾದ ಖರ್ಚುಗಳಾಗುತ್ತೆ ಅಂತ. ಹಾಗೆ ಶನಿ ಗ್ರಹದ ಒಂದು ಸಂಚಾರದಿಂದನೂ ಕೂಡ ನಿಮಗೆ ಸ್ವಲ್ಪ ಅಧಿಕವಾದ ಖರ್ಚುಗಳಾಗುತ್ತೆ. ಹಾಗೆ ಸ್ವಲ್ಪ ಕೆಲಸಗಳು ಕೂಡ ನೀವು ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಸ್ವಲ್ಪ ನಿಮಗೆ ನಿಧಾನಗತಿನ ಸ್ವಲ್ಪ ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಕೆಲಸಗಳನ್ನ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಅಥವಾ ನೀವು ಮಾಡ್ತಿರೋ ಕೆಲಸದ ಜೊತೆಗೆ ಇನ್ಯಾವುದಾದ್ರೂ ಅವಕಾಶಗಳು ಬಂದರೆ ಆ ಅವಕಾಶಗಳನ್ನೂ ಕೂಡ ನೀವು ಸದುಪಯೋಗ ಪಡಿಸ್ಕೊಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳ ಸಮಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ತುಂಬ ಮುಂದಿರ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೇನಾದ್ರು ಬರೆದ್ರೆ ಖಂಡಿತವಾಗ್ಲೂ ಅದರಲ್ಲಿ ನೀವು ಯಶಸ್ಸನ್ನು ತೊಗೊಂಡು ಬರುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬಂದರೂ ಕೂಡ ಅದನ್ನು ಆಗಿಂದಾಗೆ ಅದನ್ನು ನೀವು ಸರಿ ಮಾಡ್ಕೊಂಡು ಹೋಗ್ತೀರಾ. ಸೊ ಹಾಗಾಗಿ ಅಂತ ಮೇಜರಾಗಿ ಯಾವುದೇ ತೊಂದರೆಗಳು ನಿಮಗೆ ಜೀವನದಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಮೀನ ರಾಶಿಯವರಿಗೆ ನೀವೇನು 7.5 ನಡೀತಿದೆ, ಕೆಟ್ಟದಾಗುತ್ತೆ ಅನ್ಕೊತಿದ್ದೀರಾ, ಖಂಡಿತವಾಗ್ಲೂ ಅದೆಲ್ಲನೂ ಒಳ್ಳೆಯದೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಪ್ರತಿ ಶನಿವಾರದ ದಿವಸ ಯಾರಿಗಾದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಬೇಕು ಅನ್ನೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಹಾನೆಸ್ಟಾಗಿ ವರ್ಕ್ ಮಾಡೋದನ್ನ ನೋಡಿ. ಅಂದರೆ ಏನೇ ಕೆಲಸಗಳು ಬಂದರೂ ಕೂಡ ಸ್ವಲ್ಪ ಬೇಗ ಕೆಲಸಗಳನ್ನ ಫಿನಿಷ್ ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನನ ಕೊಡಿ. ಹಾಗೆ ಗುರುವಿನ ಆರಾಧನೆ, ಪ್ರತಿದಿನ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಗುರುಗಳ ಸ್ಮರಣೆ ಮಾಡೋದ್ರಿಂದನೂ ಕೂಡ ಗುರುಗಳ ಆರೋಗ್ಯ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಾಗಲೇ ಹೇಳಿದೆ, ಸಾಕಷ್ಟು ಗ್ರಹಗಳು ನಿಮ್ಮ 12ನೇ ಮನೇಲಿ ಸಂಚಾರ ಮಾಡ್ತಾ ಇದೆ ಅಂತ. ಸ್ವಲ್ಪ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ. ಮಂಗಳವಾರ ಆಂಜನೇಯನಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅವರ ನಾಮ ಜಪ ಮಾಡೋದ್ರಿಂದನೂ ಕೂಡ ಏನೇ ನೆಗೆಟಿವಿಟಿ ಬಂದರೂ ನೀವು ಅದರಿಂದ ಈಚೆ ಕಡೆಗೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರೋಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇವಾಗ ನಾವೇನು ಪ್ರೆಸೆಂಟ್ ಟ್ರಾನ್ಸಿಟ್ ಅಂದರೆ ಈಗ ನಡೀತಿರುವಂಥ ಗ್ರಹಗತಿಗಳ ಮೇಲೆ ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿದ್ದಾಗ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗೆ ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು. ನೀವೇನಾದರೂ ನಮ್ಮಲ್ಲಿ ಜಾತಕಗಳನ್ನ ಕೇಳಿಸ್ಕೊಬೇಕು ಅಂತಂದರೆ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಪರಿಹಾರನ ಕಂಡಿಡ್ಕೋಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಅದನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮಗೆ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.